ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ವಿಲಿಯೋರ್ ಟ್ರೇಡರ್ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 5/1/2026. ಓಕೆ, ಎಲ್ಲರೂ ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಬಹಳಷ್ಟು ಯೂಟ್ಯೂಬ್ ವಿಡಿಯೋಗಳಲ್ಲೂ ಕೂಡ ಆ್ಯಂಡ್ ಎಲ್ಲ ನ್ಯೂಸ್ ಮೀಡಿಯಾಸಲ್ಲಿ ಕೂಡ ವೆನಿಜುಲನ್ ವಾರ್ ಬಗ್ಗೆನೇ ಡಿಸ್ಕಷನ್ ಇದೆ. ಬಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗೋದ್ ಬಗ್ಗೆ ಜಾಸ್ತಿ ಜನ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿದ್ರು. ಆ್ಯಂಡ್ ನೋಡ್ಕೋತೀರಿ, ಈವನ್ ನಾನು ಕೂಡ ನಿನ್ನೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಥವಾ ಮಾರ್ಕೆಟ್ ಇವತ್ತು ಸೋಮವಾರದ ಅನಾಲಿಸಿಸ್ ಒಳಗಡೆ ಅನ್ಕೊಂಡಿದ್ದೆ ಅಥವಾ ಮಾತಾಡಿದ್ದೇನಪ್ಪ, ಇದೇನು ವಾರ್ ಸಿಚುವೇಶನ್ ಅಲ್ಲ. ಮಾರ್ಕೆಟ್ ಅಷ್ಟೊಂದು ರಿಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಮ್ಯಾಕ್ಸಿಮಮ್ ಒಂದು 100-120 ಪಾಯಿಂಟ್ ಬೀಳ್ಬೋದಪ್ಪ, ಇಲ್ಲಾಂದ್ರೆ ಏನು ಬೀಳಲಿಕ್ಕೆ ಸಾಧ್ಯತೆನೂ ಇಲ್ಲ ಅಂತಾನೆ ಮಾತಾಡಿದ್ದೆ. ಹೋಗಿ ಚೆಕ್ ಮಾಡ್ಕೊಳ್ಳಿ ನಿನ್ನೆ ವಿಡಿಯೋ. ಆಸ್ ಆಫ್ ನಾವು ಮಾರ್ಕೆಟ್ ನೋಡ್ಕೋತೀರಿ, ಈಗ ತೋರಿಸ್ತಾ ಇರೋದು ಅರೌಂಡ್ 69 ಪಾಯಿಂಟ್ಗಳ ಪಾಸಿಟಿವ್ ಅಥವಾ ಗ್ಯಾಪ್ ಅಪ್ ಓಪನ್ ತೋರಿಸ್ತಾ ಇದೆ ಗಿಫ್ಟ್ ನಿಫ್ಟಿ. ಅಂಡ್ ಗ್ಲೋಬಲಿ ಮಾರ್ಕೆಟ್ ನೋಡ್ಕೋತೀರಿ, ಏಷ್ಯನ್ ಮಾರ್ಕೆಟ್ಸ್ ಯಾವುದೇ ರೀತಿ ಇಫೆಕ್ಟ್ ಇಲ್ಲ. ದೇ ಆರ್ ಮೋರ್ ದ್ಯಾನ್ 2% ಪಾಸಿಟಿವ್ ಇದೆ ಆವರೇಜ್ ಆಗಿ ನೋಡಿದ್ರೆ. ಸೊ ಅದಕ್ಕಿಂತ ಮುಂಚೆ ಶುಕ್ರವಾರ ಇವು ಯು ಎಸ್ ಮಾರ್ಕೆಟ್ಸ್ ಅಂಡ್ ಯುರೋಪಿಯನ್ ಮಾರ್ಕೆಟ್ಸ್ ಕ್ಲೋಸ್ ಇದ್ವು. ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕಾಗಿದೆ. ADRಗಳು ಕೂಡ ನೀವು ಆಂಗಲ್ ಇಂದ ನೋಡಿದ್ರೆ ದೇ ವೇರ್ ಕ್ಲೋಸ್ ಬಿಕಾಸ್ ಆಫ್ US ಮಾರ್ಕೆಟ್. ಅಂಡ್ ಮೇನ್ ನೋಡಬೇಕಾಗಿದ್ದೇನಪ್ಪ ಅಂದ್ರೆ FII ಆಕ್ಟಿವಿಟಿ ಶುಕ್ರವಾರ ದೇ ಜಸ್ಟ್ ಲುಕ್ ಜಸ್ಟ್ ಪಾಸಿಟಿವ್ ಅಂಡ್ ಬೈ ಅಂಡ್ ಗೋ ಅಂತ ಅಷ್ಟೇ ಇದ್ದಾರೆ. ಸೊ ಯಾಕೆ ಈ ವೆನೆಜುಲನ್ ಕತೆ ಅಷ್ಟೊಂದು ಇಫೆಕ್ಟ್ ಆಗೋದಿಲ್ಲ ಅಂದ್ರೆ, ಲುಕ್ ಅಟ್ ದಿಸ್ ಒನ್. ಇದು ಮೊದಲನೇ ಪಾಯಿಂಟ್. ದಿಸ್ ಇಸ್ ನಾಟ್ ಅ ವಾರ್, ನಂಬರ್ ಒನ್. ಸೊ ಯಾವುದೇ ರೀತಿ ಮಲ್ಟಿನ್ಯಾಷನಲ್ ಕಾನ್ಫ್ಲಿಕ್ಟ್ಸ್ಗಳು ಇಲ್ಲ. ಓಕೆ, ಸೊ ಇನ್ನೊಂದು ಯಾವುದೇ ಗ್ಲೋಬಲ್ ಟ್ರೇಡ್ ರೂಟ್ಸ್ಗಳಿಗೂ ಪ್ರಾಬ್ಲಮ್ ಇಲ್ಲ. ಎರಡನೇದು ಏನಪ್ಪಾ ಅಂದ್ರೆ, ಇವರು ಆಯಿಲ್ ಪ್ರೊಡಕ್ಷನ್ ಮಾಡೋದನ್ನೇ ಲುಕ್ ಇವ್ರ ಹತ್ರ ಸಾಕಷ್ಟಿದೆ ಆಯಿಲ್, ನಾನು ಒಪ್ಕೊಳ್ತೀನಿ. ಓಕೆ, ಬಟ್ ಪ್ರೊಡಕ್ಷನ್ ಈಸ್ ವೆರಿ ಲೆಸ್. ದಟ್ ಇಸ್ ಲೆಸ್ ದ್ಯಾನ್ 1% ಇನ್ ಗ್ಲೋಬಲ್. ಓಕೆ, ಇವರಲ್ಲಿ ಹೆವಿ ಇದ್ರೆ ಓಕೆ. ಎನಿವೇ 100% ಶಟ್ ಡೌನ್ ಆದ್ರೂ ಕೂಡ ಯಾವುದೇ ರೀತಿ ಡಿಸ್ಟ್ರಿಬ್ಯೂಷನ್ ಆಗೋದಿಲ್ಲ ಆಯಿಲ್ ಪ್ರೊಡಕ್ಷನ್. ಅಂಡ್ ಇಂಡಿಯಾ ಇಂಪೋರ್ಟ್ ಮಾಡೋದೇ ಹಾರ್ಡ್ಲಿ ಲೆಸ್ ದೆನ್ 1% ಫ್ರಮ್ ವೆನಿಜುವೆಲಾ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಯಾವುದೇ ರೀತಿ ಅಂತೂ ಡೆಫಿನೆಟ್ಲಿ ಪ್ರಾಬ್ಲಮ್ ಇಲ್ಲ. ಇಂಡಿಯನ್ ಮಾರ್ಕೆಟ್ಗಂತೂ ಗೊತ್ತಾಯ್ತು, ನೆಗ್ಲಿಜಿಬಲ್ ಇದೆ. ಪಕ್ಕದಲ್ಲಂತೂ ಇಲ್ಲ, ಮಿಡಲ್ ಈಸ್ಟ್ ಅಂತೂ ಅಲ್ಲ, ಅಥವಾ ರಷ್ಯಾ ಅಂತೂ ಅಲ್ವೇ ಅಲ್ಲ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನಂಬರ್ ಒನ್. ಸೊ ಇದರ ಜೊತೆಗೆ ಮತ್ತೆ ಡೇಟಾಗಳು ಏನೇನು ಇದೆ ಅಂತ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ, ಲುಕ್ ಅಟ್ ಯು ಗ್ಲೋಬಲ್ ಇಂಪ್ಯಾಕ್ಟ್ ಇವೆ, ಲೈಟ್ ಆಗಿ ಇಫೆಕ್ಟ್ ಇದೆ, ಬಟ್ ಲಾರ್ಜ್ ಸ್ಕೇಲ್ ಅಲ್ಲಿ ಇಲ್ಲ, ನಂಬರ್ ಒನ್. ಓಕೆ, ಎರಡನೇದು ಇವ್ರ ಪ್ರೊಡಕ್ಷನ್ ರೀತಿ ಕಡಿಮೆ ಇರೋದ್ ಬಗ್ಗೆನೂ ಮಾತಾಡಿದೆ. ಓಕೆ, ಆಬ್ವಿಯಸ್ಲಿ ಇವ್ರ ಪ್ರೊಡಕ್ಷನ್ ಜಾಸ್ತಿ ಆದರೆ ಗ್ಲೋಬಲ್ ಅಲ್ಲಿ ಈವನ್ ಕ್ರೂಡ್ ಆಯಿಲ್ ಕೂಡ ಇನ್ ದ ಕಮಿಂಗ್ ಇಯರ್ಸ್ ಅಥವಾ ಕಡಿಮೆ ಆಗಬಹುದು ಇನ್ನು ಆಯಿಲ್ ಪ್ರೈಸ್. ಓಕೆ, ಎನಿವೇ ಈಗ ಸದ್ಯದ ಮಟ್ಟಿಗೆ ಇಂಡಿಯನ್ ಮಾರ್ಕೆಟ್ನ ಕಂಪ್ಯಾರಿಸನ್ ಚೆಕ್ ಮಾಡಿದ್ರೆ, ಸೊ ಯಾವುದೇ ರೀತಿ ಬಿಗ್ ನೆಗೆಟಿವ್ ಪಾಯಿಂಟ್ಸ್ ಅಂತೂ ಅನಿಸ್ತಾ ಇಲ್ಲ. ಓಕೆ, ಪ್ರೆಸೆಂಟ್ ಆಫ್ ವ್ಯೂ ಮಾರ್ಕೆಟ್ನಲ್ಲಿ ರಿಟೇಲ್ ಪಾರ್ಟಿಸಿಪೇಷನ್ ಇವತ್ತು ಜಾಸ್ತಿ ಇರ್ಬೋದು, ಅಥವಾ ಸೆಂಟಿಮೆಂಟ್ ಆಂಗ್ಲಿಂದ ಉಲ್ಟಾಲ್ಟ್ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಓಕೆ, ಓವರ್ ಆಲ್ ಆಂಗಲ್ ಇಂದ ನೋಡಿದ್ರೆ, ಎಸ್ ಆಬ್ವಿಯಸ್ಲಿ ನಮಗೀಗ ಮಾರ್ಕೆಟ್ ಓಪನ್ ಆಗ್ತಾ ಇರೋದು ಜಸ್ಟ್ ಪಾಸಿಟಿವ್ ಬೈ 70 ಪಾಯಿಂಟ್ಸ್. ಅಂದ್ರೆ ನಾವು ಓಪನ್ ಆಗ್ತಾ ಇರೋದು ಆಲ್ ಟೈಮ್ ಹೈ ತಲೆ ಮೇಲೆ, ಅಂದ್ರೆ 26,400 ಹತ್ರ ಓಪನ್ ಆಗ್ತೀವಿ. ಎನಿವೇ ಡೆರಿವೇಟಿವ್ ಡೇಟಾ ನಮ್ಗೆ ಏನು ಹೇಳ್ಕೊಡ್ತಾ ಇದೆ ನೋಡ್ಕೊಳ್ತೀರಿ. ಸೊ ಸದ್ಯದ ಮಟ್ಟಿಗೆ ಸೈಡ್ ವೇಸ್ ಟು ಅಪ್ ಟ್ರೆಂಡ್ ಬಯಾಸ್ ಹೇಳಿದೆ, ಬಿಕಾಸ್ ಪಾಸಿಬಲ್. ಓಕೆ, ಹೆಜ್ಜಿಂಗ್ ಇದೆ, ಪ್ರೊಆಕ್ಟಿವಿಟಿ ಕೂಡ ಲೈಟ್ ಆಗಿ ಪಾಸಿಟಿವ್ ನಲ್ಲಿ ಇದೆ. ಸೊ ಯಾವುದೇ ರೀತಿ ಇನ್ ಕೇಸ್ ಪೊಸಿಷನ್ಸ್ ಇದ್ರೆ, ಬೈಯಿಂಗ್ ಆನ್ ಡಿಪ್ಸ್ ಅಥವಾ ರೇಂಜ್ ಸ್ಟ್ರಾಟಜೀಸ್ ಕ್ಯಾನ್ ಬಿ ಹೆಲ್ಪಿಂಗ್ ಅಸ್, ಬಿಕಾಸ್ ಮಾರ್ಕೆಟ್ನಲ್ಲಿ FI ದವ್ರ ಪೊಸಿಷನ್ಸ್ ನೋಡ್ಕೋತೀರಿ, ಇವನ್ ಓನ್ಲಿ ಆನ್ ನೆಟ್ ಕಾಲ್ಸ್ ಅಲ್ಲಿ ನೋಡಿದ್ರೆ ದೇ ಆರ್ ಲಾಂಗ್. ಓಕೆ, ದೇ ಲಾಂಗ್ ಅಂಡ್ ಮಾರ್ಕೆಟ್ ಡೆರಿವೇಟಿವ್ ಆಂಗಲ್ ನೋಡಿದ್ರೆ, ಸೊ ನೀವು ಬುಲಿಶ್ ಪೊಸಿಷನ್ಸ್ನೇ ಎಕ್ಸ್ಪೆಕ್ಟೇಷನ್ ಮಾಡಬಹುದು, ಅಥವಾ ಬೈ ಆನ್ ಡಿಪ್ ಎಕ್ಸ್ಪೆಕ್ಟೇಷನ್ ಮಾಡುವ ಸ್ಥಿತಿ ಅಲ್ಲೇ ಇದೆ ಮಾರ್ಕೆಟ್. ಓಕೆ, ಯಾವುದೇ ರೀತಿ ಚೇಂಜಸ್ ಇಲ್ಲ. ಮಾರ್ಕೆಟ್ ಯಾವ ರೀತಿ ಹ್ಯೂಜ್ನೆಸ್ ಅಪ್ಸ್ ಅಂಡ್ ಡೌನ್ಸ್ ತರ ಇಲ್ಲ. ಓಕೆ, ಪಾಸಿಟಿವ್ ತರ ಓಪನ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡೋಣ, ಆಯಿಲ್ ಈ ಸದ್ಯದ ಮಟ್ಟಿಗೆ ಏನ್ ರಿಯಾಕ್ಟ್ ಮಾಡ್ತಾ ಇದೆ. ಸೊ ನೋಡ್ಕೋತೀರಿ, ಯಾವುದೇ ರೀತಿ ಅಷ್ಟೊಂದು ವೊಲಟಾಲಿಟಿ ಇಲ್ಲ, ಜಸ್ಟ್ ಒಂದು ನೀ ಜರ್ಕ್ ರಿಯಾಕ್ಷನ್ ಆಗಿದ್ದು ಈ ಸೆಂಟಿಮೆಂಟ್ ರಿಜೆಕ್ಷನ್ ಟ್ರೆಂಡ್ಗೆ ನಿಂತ್ಕೊಂಡಿದೆ. ಓಕೆ, ಡ್ರಾ ಮಾಡಬಹುದು $58.5 ಮಾರ್ಕೆಟ್ ದಾಟಿದ್ರೆ ಹೋಗಬಹುದು. ಸೊ ಆ ರೀತಿ ಯಾವುದೇ ರೀತಿ ಸದ್ಯದ ಮಟ್ಟಿಗೆ ಇಲ್ಲ, ಬಟ್ ದಾಟಿದ್ರೆ ಯು ಕ್ಯಾನ್ ಟ್ರೈ ಇಟ್ ಫಾರ್ ಪಾಸಿಟಿವ್ ಮೊಮೆಂಟಮ್ ಇಯೋ. ಇಲ್ಲ ಇಲ್ಲಿಂದ ರಿಜೆಕ್ಟ್ ಆದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ $52. ಸೊ ಐ ಥಿಂಕ್ ಕ್ಯಾನ್ ಬಿ ಬೋತ್ ಸೈಡ್ ಇಟ್ಸ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ಹಿಯರ್. ಓಕೆ, ವಾಟ್ ಅಬೌಟ್ ಗೋಲ್ಡ್ ಸರ್? ಗೋಲ್ಡ್ಗೆ ಯಾವಾಗಿದ್ರು ರಿಪೀಟ್ ಗೋಲ್ಡ್ ಯಾವಾಗಿದ್ರು ಅನ್ಸರ್ಟಿನಿಟಿ ಇಸ್ ಅ ಪಾಸಿಟಿವ್ ಬೂನ್. ಅಂಡ್ ಮಾರ್ಕೆಟ್ ಅಲ್ಲಿ ಇವತ್ತು ಮಾರ್ಕೆಟ್ ಗೋಲ್ಡ್ ಪಾಸಿಟಿವ್ ನಲ್ಲಿ ಓಪನ್ ಆಗಿದೆ. ಓಕೆ, CFD ಚಾರ್ಟ್ ನೋಡ್ತಾ ಇದ್ದೀನಿ, ಅದ್ರ ಪ್ರಕಾರ ಆಬ್ವಿಯಸ್ಲಿ ನಮ್ಮ ಗೋಲ್ಡ್ ಮಾರ್ಕೆಟ್ ಈಗ ಎಷ್ಟಿದೆ, ಇಲ್ಲಿದೆ ಅಲ್ಲ ಸರ್, 135 ಆಸ್ಪಾಸ್, 137 ಹತ್ರ ಓಪನ್ ಆಗುತ್ತೆ. 1,200, 1,500 ಹತ್ರ ಮಿನಿಮಮ್ ನಂಬರ್ ಅಲ್ಲಿ ಓಪನ್ ಆಗುತ್ತೆ. ಓಕೆ,
ಗೋಲ್ಡ್ ನೋಡ್ಕೋತೀರಿ ಈಗ ಯಾವ ರೀತಿ ಟ್ರೇಡ್ ಮಾಡಬಹುದು ಟ್ರೇಡಿಂಗ್ ಆಂಗಲ್ ಇಂದ ಚೆಕ್ಔಟ್ ಮಾಡಿದ್ರೆ ದಿಸ್ ಇಸ್ ಅ ರಿಜೆಕ್ಷನ್ ಲೆವೆಲ್ ಫ್ರಮ್ ವೇರ್ ಮಾರ್ಕೆಟ್ ಫಾಲ್. ಓಕೆ, ಯಾವ್ದಪ್ಪ ಅಂದ್ರೆ 4400 ಔನ್ಸ್. ಓಕೆ, ಇದರ ಮೇಲೆಗಡೆ ಹೈಯರ್ ಲೋ ಮಾಡ್ತಾ ಹೋದ್ರೆ ಎಸ್ ಆಫ್ ಕೋರ್ಸ್ ಯು ಕ್ಯಾನ್ ಥಿಂಕ್ ಅಬೌಟ್ 4450 475 ಥಿಂಕ್ ಮಾಡಬಹುದು. ಓಕೆ, ವಾಟ್ ಅಬೌಟ್ ಗೋಲ್ಡ್ ಆಯ್ತು ಸರ್, ನೀವು ಸಿಲ್ವರ್ ಕೂಡ ಒಂದಿಷ್ಟು ಡಿಸ್ಕಷನ್ ಮಾಡಬೇಕಾಗಿದೆ. ಸೊ ಲುಕ್ ಅಟ್ ಹಿಯರ್ ಸಿಲ್ವರ್, ವಾಟ್ಸ್ ಹ್ಯಾಪನಿಂಗ್. ಸಿಲ್ವರ್ ಕೂಡ ಲೈಟ್ ಆಗಿ ಪಾಸಿಟಿವ್ ಅಥವಾ ಕ್ಯಾಪ್ ಅಪ್ ಅಲ್ಲೇ ಇದೆ ಅಂಡ್ ಇಂಪಾರ್ಟೆಂಟ್ ಅಂದ್ರೆ ಗೋಲ್ಡ್ ಗಿಂತ ಚೆನ್ನಾಗಿ ಓಡ್ತಾ ಇದೆ. ಸೊ ಟೆಕ್ನಿಕಲಿ ಮಾರ್ಕೆಟ್ ಈಗ ಬ್ರೇಕ್ಔಟ್ ಆಗಿದೆ. ರಿಪೀಟ್ ಹಿಯರ್, ಟೆಕ್ನಿಕಲಿ ಬ್ರೇಕ್ಔಟ್ ಆಗಿದ್ದು ಹೈಯರ್ ಲೋ ಪ್ರೊಡಕ್ಷನ್ ಲೈಕ್ ಏನಾಗ್ತಾ ಆದ್ರೆ $77 ಹತ್ರ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅದರ ಟಾರ್ಗೆಟ್, ಅಥವಾ ಈವನ್ ಟು 81 ಇನ್ ದ ಇಮಿಡಿಯೇಟ್ ಆಲ್ಸೋ. ಓಕೆ, ವಾಟ್ ಅಬೌಟ್ ನ್ಯಾಚುರಲ್ ಗ್ಯಾಸ್? ನ್ಯಾಚುರಲ್ ಗ್ಯಾಸ್ ಅಲ್ಲಿ ಏನ್ ನಡೀತಾ ಇದೆ ಇಂಪಾರ್ಟೆಂಟ್ ಇದೆ. ಲುಕ್ ಅಟ್ ಹಿಯರ್. ಸೊ ಸದ್ಯದ ಮಟ್ಟಿಗೆ ನ್ಯಾಚುರಲ್ ಗ್ಯಾಸ್ 332 ಹತ್ರ ಇದೆ. ಇದರಲ್ಲೂ ಕೂಡ ಜಾಸ್ತಿ ಯಾವ್ದು ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ಕೊಳ್ತೀನಿ, ಬಿಕಾಸ್ ಆಫ್ ಎನಿ ಡಿಸ್ರಪ್ಷನ್ ಕ್ಯಾನಾಟ್ ಬಿ ಹ್ಯಾಪನಿಂಗ್ ಈಸಿಲಿ ಹಿಯರ್. ಬಟ್ ಮೇಜರ್ ಲೆವೆಲ್ ನ ಮಾರ್ಕ್ ಮಾಡ್ಕೋತೀರಿ. ಲುಕ್ ಅಟ್ ದಿಸ್ ಒನ್, 320 ಆನ್ ದ ಬಾಟಮ್ ಲೆವೆಲ್. whereas upside ಅಲ್ಲಿ ಲುಕ್ ಲಾಜಿಕಲ್ ಮೆಜರೇಷನ್ ಅನ್ಸೋದು 371 ಹತ್ರ, ಅಂಡ್ ಈಗ ಸದ್ಯದ ಮಟ್ಟಿಗೆ ಮಿಡಲ್ ಅಲ್ಲಿ ಇರೋದು 346 ಹತ್ರ. ಆಬ್ವಿಯಸ್ಲಿ ಈ ಜಾಗದಿಂದ ಈ ಜಾಗದಲ್ಲಿ ಟ್ರೇಡ್ ಆಗ್ಬಹುದು, ಅಥವಾ ಇದರಿಂದ ಮೇಲ್ಗಡೆ ಹೋದ್ರೆ 360 ವರೆಗೂ ನೀವು ಚೆಕ್ಔಟ್ ಮಾಡಬಹುದು ನ್ಯಾಚುರಲ್ ಗ್ಯಾಸ್ ಹಿಯರ್. ಎನಿವೇ, ನೆಕ್ಸ್ಟ್ ಕ್ವೆಶನ್ ಇರೋದು ಓಲಾ. ಓಕೆ, ಓಲಾ ಒಳಗಡೆ ಏನ್ ಆಗ್ತಾ ಇದೆ? ಸೊ ಓಲಾ ಎಲೆಕ್ಟ್ರಿಕ್ ಬಗ್ಗೆ ಕೇಳಿದಿರಿ. ಓಕೆ, ಲೆಟ್ಸ್ ಸಿ. ಓಕೆ, ಸೊ ಮೊನ್ನೆಯಿಂದ 41 ರೂಪಾಯಿ ಹತ್ರ ಬಂದಿದೆ ಅಂಡ್ ಮಾರ್ಕೆಟ್ ಈಗ ಪಾಸಿಟಿವ್ ಹೋಗ್ತಾ ಇದೆ. ಅಂಡ್ ಪ್ರೊವೈಡೆಡ್ ಐ ವಿಲ್ ಟೆಲ್ ಯು ಒಂದು ಇಂಪಾರ್ಟೆಂಟ್ ಇಯರ್, ಈ ಕಂಪನಿ ಇನ್ನೂವರೆಗೂ ಒಂದು ಸಲಾನು ಇವರು ಪ್ರಾಫಿಟ್ ಅಲ್ಲಿ ಇಲ್ಲ, ಮಾಡೇ ಇಲ್ಲ. ಸೊ ಇವ್ರ ನಂಬರ್ಸ್ ಓದ್ಬೋದು ನೀವು ಈಸಿಲಿ. ಪ್ರತಿ ಸಲ ಇವ್ರ ಪ್ರಾಫಿಟ್ ಏನು ರೈಸ್ ಆಗ್ತಾ ಇಲ್ಲ, ಲಾಸ್ ರೈಸ್ ಆಗ್ತಾ ಇದೆ. ಅಂಡ್ ನೋಡ್ಕೋತೀರಿ ಈವನ್ ಈ ಕಂಪನಿ ಓನರೇ ತನ್ನದೇ ಆದ ಸ್ಟಾಕ್ಸ್ಗಳನ್ನ ಬಹಳಷ್ಟು ಅನ್ಲೋಡ್ ಮಾಡ್ಕೊಂಡಿದ್ದಾನೆ. ಓಕೆ, ಅದು ಈವನ್ ನ್ಯೂಸ್ ಮೀಡಿಯಾದಲ್ಲಿ ಬಂದಿದೆ ಅಂಡ್ ಹೆವಿ ಪಬ್ಲಿಕ್ ಇದೆ. ಅಂಡ್ ಇದು ಓನ್ಲಿ ಪಂಪ್ ಡಂಪ್ ತರ ಕೆಲಸ ಆಗ್ತಾ ಇದೆ. ಲುಕ್ ಅಟ್ ಹಿಯರ್, ಒಂದು ಕೆಲಸ ಮಾಡಿ ಸರ್. ಈಗ ಹೌದು ಸರ್, ಇದು ಒಂದು 9% ಏರಿದೆ, ನೀವೇನ್ ಹೇಳ್ತೀರಿ ಅಂತಂದ್ರೆ ನೋಡ್ಕೊಳ್ಳಿ, ಪ್ರತಿ ಸಲ ಯಾವಾಗಲೂ ನಿಮ್ 9% 10% ಅಥವಾ ಪ್ರತಿ ರೈಸ್ಗೆ ಮಾರ್ಕೆಟ್ ಫೇಲ್ ಆಗ್ತದೆ ಹೊರತು ಏರ್ತಾ ಅಥವಾ ಇಳಿತಾ ಇಲ್ಲ, ಅಥವಾ ಕಂಪ್ಲೀಟ್ಲಿ ಇಳಿತಾನೂ ಇಲ್ಲ, ಕಂಪ್ಲೀಟ್ಲಿ ಏರ್ತಾನೂ ಇಲ್ಲ. ಬಟ್ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲೇ ಇದೆ. ಓಕೆ, ಸೊ ಇನ್ ದ ಪ್ರೊಡಕ್ಷನ್ ಈ ರೀತಿ ಆಗಿದ್ದು, ಹೆವಿ ಕಾಂಪಿಟೇಷನ್ ಫೇಸ್ ಮಾಡ್ತಾ ಇದ್ದು, ಅಂಡ್ ಇವರ ಯೂನಿಟ್ಸ್ಗಳು ಸೇಲ್ ಕೂಡ ಬಹಳ ಡೌನ್ ಆಗ್ತಾ ಇದ್ದು, ಡೌನ್ ಗ್ರೇಡ್ ಆಗಿದೆ ಮೋಸ್ಟ್ ಆಫ್ ದ ರೇಟಿಂಗ್ಸ್ ಕೂಡ. ಸೊ ಇಟ್ಸ್ ನಾಟ್ ಬಿ ಈಸಿ ಟು ಗೋ ಅಪ್ ಸೈಡ್. ಇನ್ ಕೇಸ್ ಹೋಲ್ಡ್ ಮಾಡಿದ್ರಿ ಅಂದ್ರೆ ಆಫ್ ಕೋರ್ಸ್ ಮಾರ್ಕೆಟ್ನ ಮೇಲೆಗಡೆ ಹೋದಂಗೆ ಪ್ರಾಫಿಟ್ ಬುಕ್ ಮಾಡ್ತಾ ಹೋಗಿ, ಅಥವಾ ಲಾಸ್ ಅಲ್ಲಿ ಇದ್ರು ಕೂಡ ಇದನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇಟ್ ಇಸ್ ನಾಟ್ ಗೋನ್ ಟು ಬಿ ಈಸಿ. ಇದು ಕಂಪ್ನಿನೇ ಈ ರೀತಿ ಇದೆ, ನಾನು ಹೋಲ್ಡ್ ಮಾಡ್ತೀನಿ ಅಂದ್ರೆ ಮೂರ್ಖತನದ ಪರಮಾವಧಿ ಆಗುತ್ತೆ. ದೋ ಇಟ್ 60 ಅಲ್ಲ 70 ಹೋದ್ರು ಕೂಡ ಮಾರ್ಕೆಟ್ ನಲ್ಲಿ ಸೆಲ್ಲರ್ಸ್ ಪ್ರತಿ ಹೆಜ್ಜೆಗೂ ಬರ್ತಾ ಇದ್ದಾರೆ. ನೋಡ್ಕೋತೀರಿ, ಸೆಲ್ ಆನ್ ರೈಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಆಂಗಲ್ ಇಂದ ಡಿಸ್ಕಷನ್ ಮಾಡಿದೀವಿ. ಎಸ್ ಆಫ್ ಕೋರ್ಸ್ ಕೆಲವೊಂದು ಕ್ವೆಶನ್ ನಾನು ಬಿಟ್ಟಿರ್ಬೋದು, ಲೈಕ್ ಕಿರಿ ಇಂಡಸ್ಟ್ರಿ, ರೈಟ್? ಓಕೆ, ಕಿರಿ ಇಂಡಸ್ಟ್ರೀಸ್ ಲಿಮಿಟೆಡ್ ಡೇ ಆಂಗಲ್ ನೋಡ್ತಾ ಇದ್ರೆ ಎಸ್ ಆಫ್ ಕೋರ್ಸ್ ದಿಸ್ ಇಸ್ ಅ ಬ್ರೇಕ್ಔಟ್ ಫೇಲ್ಯೂರ್ ಆಗಿದೆ. ಲುಕ್ ಅಟ್ ಹಿಯರ್, ಬ್ರೇಕ್ಔಟ್ ಫೇಲ್ಯೂರ್. ಓಕೆ, ಬ್ರೇಕ್ಔಟ್ ಫೇಲ್ಯೂರ್ ಆಗಿದ್ದು ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಸೊ ಯು ಹ್ಯಾವ್ ಅ ರೇಂಜ್ ಬೌಂಡ್ ಟು ಎಕ್ಸ್ಪೆಕ್ಟ್ ಹಿಯರ್ ಅರೌಂಡ್ 518. ಸೊ ಲೋ ಬ್ರೇಕ್ ಆದ್ರೆ 612 520 ಬರುತ್ತೆ. ಸೊ ಇದನ್ನ ಫೇಲ್ ಆದ್ರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ, ಅಥವಾ ಇಲ್ಲಿಂದಾನೇ ಬೌನ್ಸ್ ಆಗುತ್ತೆ. ಇಲ್ಲ ನಾನು ಬಹಳ ಹಿಂದೆ ಹೋಲ್ಡ್ ಮಾಡಿದ್ದೀನಿ ಅಂದ್ರೆ ಇದನ್ನ ಬ್ರೇಕ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಎಸ್ ಎಲ್ ಟು ಗೆಟ್ ಔಟ್ ಆಫ್ ದ ಮಾರ್ಕೆಟ್. ಬಟ್ ಮಾರ್ಕೆಟ್ ಇಲ್ಲಿ ಒಂದು ಫೇಕ್ ಬ್ರೇಕ್ಔಟ್ ಅಂತೂ ಮಾಡಿದ್ದಾನೆ, ಅದು ಪಕ್ಕ ಇದೆ. ಯು ಕ್ಯಾನ್ ಸಿ ಹಿಸ್ಟಾರಿಕಲಿ ಇದೇ ರೀತಿ ಇಲ್ಲೂ ಕೂಡ ಆಗಿ ಕೆಳಗಡೆ ಬಂದು ಹೋಗಿದ್ದಾನೆ. So do expect here is a sell if market goes below 530. ಓಕೆ, ಎಲ್ಲ ಆಂಗಲ್ ಇಂದ ಎಲ್ಲ ಸ್ಟಾಕ್ ಅನಾಲಿಸಿಸ್ ಕೂಡ ಮತ್ತೆ ಫಂಡಮೆಂಟಲ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಆಬ್ವಿಯಸ್ಲಿ ನಾವು ಓಪನ್ ಆಗ್ತಾ ಇರೋದು ಫ್ಲಾಟ್ ಟು ಪಾಸಿಟಿವ್, ಅಥವಾ 60 ರಿಂದ 70 ಪಾಯಿಂಟ್ ಗ್ಯಾಪ್ ಅಪ್ಪೇ ಓಪನ್ ಆಗ್ತೀವಿ 26,400 ಹತ್ರ. ಓಕೆ, ಎನಿವೇ ಚೇಂಜಸ್ ಅಂತೂ ಇರುತ್ತೆ, ಇದ್ರೆ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಲೈವ್ ಅಲ್ಲಿ ಕೂತ್ಕೊಂಡು ನಿಮ್ ಜೊತೆ ಡಿಸ್ಕಷನ್ ಮಾಡೋಣ. ಮಾರ್ಕೆಟ್ ವಾರ್ ಸಿಚುವೇಶನ್ ಅಲ್ಲಿ ಏನೇನು ಆಗಿದೆ ಅಂತ ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಇವಾಗ ಇದು ವಾರ್ ಸಿಚುವೇಶನ್ ಅಲ್ಲ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದ್ದೀನಿ. ಅಷ್ಟೊಂದು ಇಫೆಕ್ಟ್ ಇಲ್ಲ ಅನ್ನೋ ಪಾಯಿಂಟ್ ಆಫ್ ವ್ಯೂ ನೀನೇನು ಕೂಡ ಡಿಸ್ಕಷನ್ ಮಾಡ್ತೀನಿ. ಇವತ್ತು ಕೂಡ ಅದನ್ನೇ ಡಿಸ್ಕಷನ್ ಮಾಡಿದ್ದೀನಿ. ಓಕೆ, ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು